ಹರಿ ಓಂ ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನಿವತ್ತು ಮಾಡುವಂತಹ ರೆಸಿಪಿ ತುಂಬ ರುಚಿಯಾಗಿ ಹಾಗೂ ತುಂಬ ಸುಲಭವಾದ ಸಬ್ಬಕ್ಕಿ ಹಾಗೂ ಬಟಾಟೆ ಪಕೋಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೆಸಿಪಿನ ನೀವು ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ತಾ ಇದ್ದೇನೆ. ತವ ಇಟ್ಕೊಳ್ಬೋದು ಅಥವಾ ನೀವು ಬಿಸಿ ಮಾಡುವಂತಹ ಬಾಣಲಿ ಏನು ಬೇಕಾದ್ರೆ ಇಟ್ಕೊಳ್ಬೋದು. ನಾನಿಲ್ಲಿ ತವ ಇಟ್ಕೊಂಡಿದ್ದೇನೆ. ತವಕ್ಕೊಂದು 3/4 ಕಪ್ ಆಗುವಷ್ಟು ಸಬ್ಬಕ್ಕಿ ತಗೊಂಡಿದ್ದೇನೆ. ಈ ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಇದನ್ನು ಅಂದರೆ ಕಪ್ಪಾಗಬಾರ್ದು, ಇದು ಏನು ಕಲರ್ ಚೇಂಜ್ ಆಗಬಾರ್ದು. ಸುಮ್ಮನೆ ಒಂದು 2-3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ಚೆನ್ನಾಗಿ ಬಿಸಿ ಆಗಬೇಕು. ಈ ಸ್ವಲ್ಪ ಬಿಸಿ ಆಗುವಾಗ ಈ ಸಬ್ಬಕ್ಕಿಯ ಕಲರ್ ಇದೆಯಲ್ಲ, ಇದು ಸ್ವಲ್ಪ ಚೇಂಜ್ ಆಗ್ತದೆ, ಒಂಥರ ಬಿಳಿ ಆಗ್ತದೆ. ನೋಡಿ ಸಬ್ಬಕ್ಕಿನ ಈ ಥರ ಮುಟ್ಟಿ ನೋಡ್ಕೊಳ್ಳಿ ಬಿಸಿಯಾಗಿದೆ ಅಂತ. ಚೆನ್ನಾಗಿ ಬಿಸಿಯಾಗಿದೆ ಈಗ ಸಬ್ಬಕ್ಕಿ. ಇಷ್ಟ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ನಾನು ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಚೆನ್ನಾಗಿ ತಣಿಲಿ. ಅಲ್ಲಿವರೆಗೆ ನಾವು ಇದಕ್ಕೆ ಬೇಕಾದಂತಹ ಬೇರೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳುವ. ನೋಡಿ ನಾನಿಲ್ಲಿ ಸಿಪ್ಪೆ ತೆಗೆದು ಬಟಾಟೆಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ. 2 ಬಟಾಟೆ ತಗೊಂಡಿದ್ದೇನೆ. 1 ಕಪ್ ಸಬ್ಬಕ್ಕಿಗೆ 2 ಬಟಾಟೆ ತಗೊಂಡಿದ್ದೇನೆ. ಈ ಬಟಾಟೆಯನ್ನು ಚೆನ್ನಾಗಿ ಅಂದರೆ ಮೀಡಿಯಮ್ ತುರಿ ಮಾಡ್ಕೊಳ್ಳಿ. ಇದು ದೊಡ್ಡ ತುರಿ, ಇದು ಮೀಡಿಯಮ್. ಇದು ಬರೀ ಸಣ್ಣದು ಮಾಡಬೇಕು ಅಂತ ಇಲ್ಲ, ಸಣ್ಣದು ಮಾಡಿಕೊಂಡ್ರೂ ಆಗ್ತದೆ. ಅಂತೂ ಮೀಡಿಯಮ್ ತುರಿಯನ್ನು ಮಾಡ್ಕೊಳ್ಳಿ, ದೊಡ್ಡದು ಮಾಡ್ಕೊಳ್ಬೇಡಿ. ಇದನ್ನು ಚೆನ್ನಾಗಿ ಒಮ್ಮೆ ತುರ್ಕೊಳ್ಬೇಕು ಬಟಾಟೆಯನ್ನು. ಇದನ್ನು ಬೇಯಿಸಬೇಕಾದ ಅಗತ್ಯ ಇಲ್ಲ, ತುರ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಬಟಾಟೆನ 2 ಬಟಾಟೆಯನ್ನು ಚೆನ್ನಾಗಿ ತುರ್ಕೊಂಡಿದ್ದೇನೆ. ನೋಡಿ ಈ ಥರ ಚೆನ್ನಾಗಿ ತುರ್ಕೊಳ್ಬೇಕು. ಆನಂತರ ಈಗ ಚೆನ್ನಾಗಿ ತಣ್ಣಗಾಗಿದೆ ನೋಡ್ತೇನೆ. ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ನಾವು ಪುಡಿ ಮಾಡ್ಕೊಂಡು ಬರುವ. ನೋಡಿ ಚೆನ್ನಾಗಿ ತಣ್ಣದಂತಹ ಸಬ್ಬಕ್ಕಿಯನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿರುವಂತಹ ನೀರಿನ ಅಂಶಗಳನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕು. ನೋಡಿ ಇದನ್ನ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ ರವೆ ಥರ ಇದೆ, ಚೆನ್ನಾಗಿ ಪುಡಿಯಾಗಿದೆ. ಎಲ್ಲನೂ ಒಂದೊಂದು ಇರ್ತದೆ, ಏನಾಗೋದಿಲ್ಲ. ಈ ಥರ ಪುಡಿ ಮಾಡಿಕೊಂಡು ಇದನ್ನೆಲ್ಲವನ್ನು ನಾನೀಗ ಈ ತುರಿದಿಟ್ಕೊಂಡಿರುವಂತಹ ಬಟಾಟೆಯ ಭಾಗಗಳಿಗೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಕರಿಬೇವಿನ ಎಲೆ ಹಾಕ್ಕೊಳ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಒಂದು 4 ಹಸಿಮೆಣಸು ಒಂದು ಸ್ವಲ್ಪ ಉದ್ದ ಕಟ್ ಮಾಡಿದ್ದೇನೆ. ಯಾಕಂದರೆ ಬಾಯಿಗೆ ಸಿಗುವ ಗೊತ್ತಾಗಲಿಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಮೆಣಸು, ಒಳ್ಳೆ ಮೆಣಸು, ಪೆಪ್ಪರ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು. 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಹುಡಿ ಹಾಕ್ಕೊಳ್ಬೇಕು ಅಂತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ 2 ಚಮಚದಷ್ಟು ನಿಂಬೆ ರಸ, 1 ಚಮಚದಷ್ಟು ಇಂಗು ನೀರು ಮಾಡಿ ಇಟ್ಕೊಂಡಿರುವಂಥದ್ದು, 1 ಕಡಲೆ ಬೀಜದಷ್ಟು, ನೆಲಕಡಲೆ ಬೀಜದಷ್ಟು ದೊಡ್ಡ ಇಂಗು ನೀರು ಮಾಡಿ ಹಾಕ್ಕೊಂಡಿರುವಂಥದ್ದು. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಟಾಟೆ ಭಾಗ, ಹಾಗೆ ಈ ಸಬ್ಬಕ್ಕಿ ಪೌಡರ್,
ಹಾಗೆ ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೈಯಲ್ಲೇ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೀರಿನ ಹದ ಎಷ್ಟು ಬೇಕು ಅಂತೇಳಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದಕ್ಕೆ ನೀವು ಲಿಂಬೆ ರಸ ಹಾಕೋ ಬದಲಿಗೆ ಮೊಸರು ಕೂಡ ಹಾಕ್ಕೊಳ್ಬೋದು. ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿಕೊಂಡು. ಆನಂತರ ಈ ಥರ ಉಂಡೆ ಕಟ್ಟಲಿಕ್ಕೆ ಬರ್ತದ ನೋಡ್ಕೊಳ್ಳಿ. ನೋಡಿ ಬರ್ತಾ ಇದೆ. ಆದರೂ ಕೂಡ ಒಂದು 2 ಸ್ಪೂನಿನಷ್ಟು ನೀರು ಹಾಕ್ಕೊಳ್ತೇನೆ. 2 ಸ್ಪೂನಿನಷ್ಟು ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕ್ಕೊಂಡ್ರೆ ನೀರು ಆಗ್ತದೆ, ಅದಕ್ಕೋಸ್ಕರ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ನೋಡಿ ಈ ಥರ ಬರ್ತದಂತ ಕರೆಕ್ಟಾಗಿದೆ. ಇದಕ್ಕೆ 1 ಸ್ಪೂನ್ನಷ್ಟು ನೀರು ಹಾಕ್ಕೊಳ್ತೇನೆ. ಆದರೂ ನಾನು ಅಂದರೆ ಎಲ್ಲ ಪೌಡ್ರ್ ಸ್ವಲ್ಪ ನೀರಿನ ಅಂಶವನ್ನು ಹೀರ್ಕೊಳ್ತದೆ, ಅದಕ್ಕೋಸ್ಕರ ಸ್ವಲ್ಪವೇ ಹೀಗೆ ಸ್ಪೂನ್ ಮೂಲಕವೇ ನೀರು ಹಾಕ್ಕೊಳ್ಳಿ. ಈ ಥರ ಪೌಡ್ರಾಗಿ ಇರಲಿ. ಉಪ್ಪು ಖಾರ ನೋಡ್ಕೊಳ್ಳಿ. ಬೇಕಿದ್ದರೆ ಪುನಃ ಮೆಣಸಿನ ಹುಡಿ ಹಾಕ್ಕೊಳ್ಬೋದು ಖಾರಕ್ಕೆ. ಇದಕ್ಕೆ ಬೇಕಿದ್ದವರು ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ ಹದ ನೋಡ್ಕೊಳ್ಳಿ. ಉದುರಾಗಿದೆ ನೋಡಿ, ಈ ಥರ ಉದುರಾಗಿದೆ, ಚೆನ್ನಾಗಿ ಬಂದಿದೆ. ಇಷ್ಟು ಬಂದರೆ ಸಾಕು. ಇದನ್ನು ನಾವಿನ್ನು ಈ ಥರ ಮುದ್ದೆ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೋಡ್ಕೊಳ್ಬೇಕು ಮುದ್ದೆ ಮಾಡಲಿಕ್ಕೆ ಕರೆಕ್ಟ್ ಬರ್ತದ ಅಂತ. ನೋಡಿ ಉಂಡೆ ಮಾಡಲಿಕ್ಕೆ ಕರೆಕ್ಟ್ ಬರ್ತಾ ಇದೆ. ಇಷ್ಟು ಬಂದರೆ ಸಾಕು. ನೋಡಿ ಈಗ ಹದ ಸರಿಯಾಗಿದೆ. ನೋಡಿ ಈ ಥರ ಸಿಲಿಂಡರ್ ಥರ ಅಂದರೆ ಒಂದು ರೌಂಡ್ ಮಾಡಲಿಕ್ಕೆ ಕರೆಕ್ಟಾಗಿ ಬರ್ತಾ ಇದೆ, ಪರ್ಫೆಕ್ಟಾಗಿ ಬಂದಿದೆ. ಇದನ್ನೆಲ್ಲ ಈ ಥರನೇ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಉಂಡೆಗಳನ್ನೆಲ್ಲ ಮಾಡಿಕೊಳ್ಳುವ ಹೊತ್ತಿಗೆ ನಾವು ಎಣ್ಣೆ ಬಿಸಿ ಮಾಡಲಿಕ್ಕಿಡುವ. ಬನ್ನಿ ನೋಡಿ, ಸ್ಟವ್ ಮೇಲೆ ನಾನು ಎಣ್ಣೆನ ಇಟ್ಟಿದ್ದೇನೆ. ಇನ್ನು ಎಣ್ಣೆ ಬಿಸಿಯಾಗುವ ಹೊತ್ತಲ್ಲಿ ನಾವಿದನ್ನು ಉಂಡೆ ಮಾಡಿಕೊಡುವ. ಕಲರ್ ಬೇಕಿದ್ದರೆ ಅರಶಿಣ ಬೇರೆ ಕಲರ್ ಬೇಕಿದ್ದರೆ ಹಾಕ್ಕೊಳ್ಬೋದು. ಮೆಣಸಿನ ಹುಡಿ ಹಾಕಿದರೂ ಅಷ್ಟೇ ಕಲರ್ ಬರ್ತದೆ. ನಾನೀಗ ಕಲರ್ ಏನು ಆ್ಯಡ್ ಮಾಡಲಿಲ್ಲ. ನೋಡಿ ಈ ಥರನೇ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಬೇಗ ನಾವು ಈ ರಜೆಯಲ್ಲಿ ಏನಾದ್ರು ಮಾಡಿಕೊಡಮ್ಮ ಅಂದರೆ ಸಂಜೆ ಹೊತ್ತಿಗೆಲ್ಲ ಇದನ್ನು ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೂಡ ಹೆಲ್ದಿ ಕೂಡ ಇದು. ಮಕ್ಕಳಿಗಾಗಿರಲಿ ನಾವು ಮನೆಯಲ್ಲೇ ಮಾಡಿಕೊಡುವಂಥ ರೆಸಿಪಿ ಹೆಲ್ದಿ ಆಗಿರ್ತದೆ. ನೋಡಿ ಈ ಥರ ಮಾಡ್ಕೊಳ್ಬೋದು. ಎಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ತೀರಾ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಈ ಥರನೇ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೇನೆ. ನೋಡಿ ಎಲ್ಲ ಉಂಡೆಗಳನ್ನ ಇದೇ ಥರ ಮಾಡ್ಕೊಂಡು ಬರುವ ನಾವೀಗ. ನೋಡಿ ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಈ ಥರನೇ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಬೇಕು. ನೀವು ಯಾವ ಸೈಜಲ್ಲಿ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಈ ಎಣ್ಣೆನ ಮೀಡಿಯಮ್ ಉರಿಯಲ್ಲಿಟ್ಟು ಸ್ವಲ್ಪ ಬಿಸಿ ಆಗುವಾಗ ಈ ಮಾಡಿಟ್ಕೊಂಡಿರುವಂತಹ ಉಂಡೆಗಳನ್ನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ನೋಡಿ ಇದನ್ನು ನಿಧಾನವಾಗಿ ಮಗಚಿ ಹಾಕ್ಕೊಳ್ಳಿ. ಉರಿ ಮೀಡಿಯಮ್ ಉರಿಯಲ್ಲೇ ಇರಲಿ, ಜಾಸ್ತಿ ಉರಿ ಇಟ್ಕೊಳ್ಬೇಡಿ. ನಿಧಾನವಾಗಿ ಬೇಯಿಸ್ಕೊಳ್ಬೇಕು ನಾವಿದನ್ನು. ಸಬ್ಬಕ್ಕಿ ಆದ ಕಾರಣ ಜಾಸ್ತಿ ಬೇಯಬೇಕಾದ ಅಗತ್ಯನೂ ಇಲ್ಲ. ಆದರೂ ಕೂಡ ನಾವು ಇದನ್ನು ನಿಧಾನವಾಗಿ ಬೇಯಿಸ್ಕೊಳ್ಬೇಕು, ತಾಳ್ಮೆಯಿಂದ ಬೇಯಿಸ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರ್ತದೆ. ನಾವಿದಕ್ಕೆ ಕಲರ್ ಪೌಡ್ರ್ ಯಾವುದೇ ಮಿಕ್ಸ್ ಮಾಡಲಿಲ್ಲ. ನೋಡಿ ಈ ಥರನೇ
1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ, 1 ನಿಮಿಷಗಳ ಕಾಲ ಅಷ್ಟೇ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಜಾಸ್ತಿ ಮುಳುಗುವಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆಯನ್ನು ಜಾಸ್ತಿ ಕುಡಿಯುವುದಿಲ್ಲ ಈ ತಿಂಡಿ ಕೂಡ, ಜಾಸ್ತಿ ಎಣ್ಣೆ ಎಳೆಯುವಂಥದ್ದೇನಿಲ್ಲ, ಆದ ಕಾರಣ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಬಟಾಟೆ ಹಾಕಿದ ಕಾರಣ ಇದು ತುಂಬ ಟೇಸ್ಟಿ ಕೂಡ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದೇ ಥರ ಸ್ವಲ್ಪ ಕಂದು ಬಣ್ಣ ಅಂದರೆ ಒಂದು ಚಿನ್ನದ ಬಣ್ಣ ಬರುವಷ್ಟು ಇದನ್ನು ಈ ಥರನೇ ಸೌಟಲ್ಲಿ ಆಚೆ ಈಚೆ ಮಗಚಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಇದ್ದರೆ ನಾವಿಷ್ಟು ಮಗಚಬೇಕಾದ ಅಗತ್ಯ ಇಲ್ಲ. ನಾನು ಸ್ವಲ್ಪ ಎಣ್ಣೆಯಿಂದ ಹಾಕಿರುವ ಕಾರಣ ಹೀಗೆ ಮಗಚ್ಕೊಂಡೇ ಬೇಯಿಸಬೇಕಾಗ್ತದೆ, ಇಲ್ಲಾಂದರೆ ಒಂದು ಭಾಗ ಬೇಯ್ತದೆ, ಒಂದು ಭಾಗ ಬೇಯೋದಿಲ್ಲ. ಅದಕ್ಕೋಸ್ಕರ ನೋಡಿ ಈಗ ರೆಡಿ ಆಗ್ತಾ ಬಂತು. ನೋಡಿ ಕಲರ್ ಚೇಂಜ್ ಆಯಿತು. ಇಷ್ಟ ಆದರೆ ಸಾಕು. ನೋಡಿ ಇದೊಂಥರ ಕರಕರ ಅಂತ ಹೇಳುವ ಶಬ್ದ ಬರ್ತದೆ. ಗಟ್ಟಿಯಾಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇದೀಗ ಬೆಂದಿದೆ, ಇದನ್ನು ನಾವು ತೆಗೆದುಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದಕ್ಕೆ ನೀವು ಕ್ಯಾಂಡಿ ಸ್ಟಿಕ್ ಎಲ್ಲ ಇದ್ದರೆ ಕ್ಯಾಂಡಿ ಸ್ಟಿಕ್ಕನ್ನು ಇಟ್ಬಿಟ್ಟು ಅದರ ಮೇಲೆ ಈ ಥರ ಉಂಡೆ ಮಾಡಿದರೆ ಒಂಥರ ಲಾಲಿಪಾಪ್ ಥರನೂ ಇರ್ತದೆ, ಮಕ್ಕಳಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಕೂಡ ಆಗ್ತದೆ. ನನ್ನಲ್ಲಿ ಈಗ ಕ್ಯಾಂಡಿ ಸ್ಟಿಕ್ ಇಲ್ಲ, ಆದ ಕಾರಣ ನಾನು ಮಾಡಿ ತೋರಿಸ್ಲಿಕ್ಕಾಗಲಿಲ್ಲ. ನೋಡಿ ಕರಕರ ಅಂತ ಕೇಳ್ತಾ ಇದೆಯಲ್ಲ, ಕ್ರಿಸ್ಪಿಯಾಗಿದೆ, ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಬಟಾಟೆ ಒಂಥರ ಎಣ್ಣೆಯಲ್ಲಿ ಬೆಂದ ಒಂಥರ ಸ್ಮೂತಾಗಿ ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ಇದು ರೆಡಿಯಾಗಿದೆ. ಇದೇ ಥರ ಇನ್ನು ಉಳಿದಂಥದ್ದನ್ನು ಕೂಡ ಬೇಯಿಸ್ಕೊಡುವ. ನೋಡಿ ಉಳಿದದ್ದನ್ನು ಕೂಡ ಬೇಯಿಸ್ಕೊಡುವ. ನಾವು ಆ ಕೂಡಲೇ ಈ ಥರ ಸೌಟ್ ಹಾಕ್ಕೊಳ್ಬೋದು, ಏನು ಹುಡಿ ಆಗೋದು ಆ ಥರ ಏನಾಗೋದಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಈ ತಿಂಡಿ ಮಾಡ್ಬೋದು ಅಂತೇಳಿ. ನೋಡಿ ಇದನ್ನು ಕೂಡ ಅದೇ ಥರ ಬೇಯಿಸ್ಕೊಳ್ತೇನೆ. ನೋಡಿ ಇದು ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೆಂದು. ಇದನ್ನು ಕೂಡ ನಾವು ತೆಕ್ಕೊಳ್ಳುವ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನು ಹೀಗೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿದೆ. ಇದಕ್ಕೊಂದು ಚಟ್ನಿ ಎಲ್ಲ ಇದ್ದರೆ ಇನ್ನೂ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ನಾವು ಇದನ್ನು ತಿನ್ನಲಿಕ್ಕೋಸ್ಕರ ಒಂದು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳುವ. ನೋಡಿ ಚಟ್ನಿಗೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಪೀನಟ್ ನೆಲಕಡಲೆ, ಹಸಿ ನೆಲಕಡಲೆ, ಹಾಗೆ ಒಂದು ತುಂಡಾಗುವಷ್ಟು ಮಾವಿನ ಕಾಯಿ ಹಾಕ್ಕೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1.5 ಮೆಣಸು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಬರುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಇದನ್ನು ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ, ಮೇಲೆ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಬಟಾಟೆ ಎಲ್ಲ ಒಂಥರ ಚೆನ್ನಾಗಿ ಬೆಂದು ತುಂಬ ಟೇಸ್ಟಿಯಾಗಿರುವಂತಹ ಬಟಾಟೆ ಹಾಗೂ ಸಬ್ಬಕ್ಕಿ ಪಕೋಡ ರೆಡಿಯಾಗಿದೆ. ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿದೆ. ನಾನೊಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ. ನೋಡಿ ನೆಲಕಡಲೆ ಚಟ್ನಿಯೊಂದಿಗೆ ನಿಮಗೆ ಇಷ್ಟ ಇರುವಂತಹ
ನೆಲಕಡಲೆ ಅಥವಾ ಶುಂಠಿ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ತುಂಬಾ ಟೇಸ್ಟಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಹಾಗೆ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೊಸ ರೆಸಿಪಿ ಹಾಗೂ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.